ಗುರುಗಳೇ, ಇನ್ನು ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಪಕ್ಕವೇ ವಾದೀಂದ್ರ ತೀರ್ಥರ ಬೃಂದಾವನವನ್ನ ಕಾಣ್ತೇವೆ. ರಾಯರಿಗೆ ಅತಿ ಪ್ರಿಯವಾದವರು ಅಂತ ಕೂಡ ತಾವು ಹೇಳಿದ್ರಿ. ಜ್ಞಾನಿಗಳ ಮಾತಿನಂತೆ ರಾಯರ ಅನುಗ್ರಹ ಆಗ್ಬೇಕಾದ್ರೆ ವಾದೀಂದ್ರ ತೀರ್ಥರ ಅನುಗ್ರಹ ಮೊದಲಾಗ್ಬೇಕಾ, ರಾಯರಿಗೆ ಅನುಗ್ರಹ ಮಾಡಿ ಅಂತ ನಾವು ಕೇಳಬೇಕಾ? ಹೇಗೆ ನಾವು ಅವರಲ್ಲಿ ಹೋಗಬೇಕು, ಯಾಚನೆ ಮಾಡಬೇಕು ಅಂತ? ಖಂಡಿತವಾಗಮ್ಮ. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳವರಿಗೆ ವಾದೀಂದ್ರ ಸ್ವಾಮಿಗಳಲ್ಲಿ ಅಪಾರ ಪ್ರೀತಿ, ಅಪಾರ ಅಂತಃಕರಣ. ಅದಕ್ಕೆ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಲೌಕಿಕವಾಗಿ ನೋಡಿ, ಇಬ್ಬರು ಒಬ್ಬರ ಮನೆಗೆ ಹೋಗಿರ್ತೀವಿ, ಉಪಚಾರಕ್ಕೆ ಅವರು ಒಬ್ಬರಿಗೆ ಒಂದು ಲೋಟ ಹಾಲು ಕೊಟ್ಟು ಒಬ್ಬರನ್ನ ಸುಮ್ಮನೆ ಬಿಟ್ಟರೆ, ನೀವು ನಿಮಗೆ ಹಾಲು ಕೊಟ್ಟಿದ್ದಾರೆ ಅಂತ ನಿಮಗೆ ಸಂತೋಷ ಆಗಲ್ಲ, ನಮ್ಮ ಜೊತೆಗೆ ಬಂದವ್ರಿಗೂ ಅವರು ಇಗ್ನೋರ್ ಮಾಡಿದ್ರು ಅಂತ ನಿಮಗೆ ಬೇಜಾರಾಗುತ್ತೆ. ಇದು ಲೌಕಿಕ. ಇನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ರಾಘವೇಂದ್ರ ಸ್ವಾಮಿಗಳು ಲೋಕಮಾನ್ಯರು, ಪಕ್ಕದಲ್ಲಿ ಕೂತಿರೋ ಮಹಾನುಭಾವರು ವಾದೀಂದ್ರ ತೀರ್ಥರು ಲೋಕಮಾನ್ಯರೇ, ಮಹಾಜ್ಞಾನಿಗಳು, ಗ್ರಂಥಕರ್ತರು, ಅವರೂ ದೇವತೆಗಳೇ. ಅಲ್ಲಿ ಹೋದಾಗ ಥ್ರೂ ದಿ ಪ್ರಾಪರ್ ಚಾನಲ್ ಇಲ್ಲದೆ ಇದ್ದರೆ ನಮಗೆ VVIP ಸಿಗೋದಿಲ್ಲ. ರಾಘವೇಂದ್ರ ಸ್ವಾಮಿಗಳು VVIPs, ಅವರ ಎಷ್ಟು VIP ಹಾಕ್ಕೊಂಡು ಸಾಲದವರಿಗೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಾವು ಹೋಗಿ ವಾದೀಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡಿದ್ರೆ ಅವರು ರೆಕಮೆಂಡ್ ಮಾಡ್ತಾರೆ, ಸ್ವಾಮಿ ನಿಮ್ಮ ಕೂಸು ಬಂದಿದೆ ನೋಡ್ರಿ ಅವ್ರನ್ನ. ಆದ್ದರಿಂದ ಸಾಮಾನ್ಯವಾಗಿ ಒಬ್ಬ ಲೌಕಿಕ VIP ನೋಡಬೇಕು ಅಂದರೆ PAನ ಕಾಂಟ್ಯಾಕ್ಟ್ ಮಾಡಬೇಕಲ್ವಾ. PAಗೆ ಫೋನ್ ಮಾಡದೇ ಇದ್ದರೆ ನಾವು ಏನು ಮಾಡಿದ್ರೂ ಮುಖ್ಯ ವ್ಯಕ್ತಿ ಸಿಗೋದೇ ಇಲ್ಲ ಅಲ್ವಾ. PAನ ಚೆನ್ನಾಗಿ ಇಟ್ಕೋಬೇಕು ನಾವು. PA ಇಂಪಾರ್ಟೆಂಟ್ ಆಗ್ತಾನೆ. ಅವರು ಮುಖ್ಯವಾಗಿದ್ದರೂ ಕೂಡ PA ಇಂಪಾರ್ಟೆಂಟೇ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರಿಗೆ ಪರ್ಸನಲ್ ಸೆಕ್ರೆಟರಿ ಇದ್ದಾಗೆ ನಮ್ಮ ವಾದೀಂದ್ರ ತೀರ್ಥರು. ವಾದೀಂದ್ರ ತೀರ್ಥರಲ್ಲಿ ಮೊರೆ ಹೋದ್ವಿ ಅಂದರೆ ಅವರು ಕರುಣೆಯಿಂದ ರಾಘವೇಂದ್ರ ಸ್ವಾಮಿಗಳವರ ಹತ್ತಿರ ಹೋಗಿ ಬಿಡ್ತಾರೆ, ಸ್ವಾಮಿ ಈ ಕೂಸಿಗೆ ಸ್ವಲ್ಪ ಅನುಗ್ರಹ ಮಾಡಿರ್ತಾರೆ. ವಾದೀಂದ್ರ ತೀರ್ಥರು ಹೇಳಿದ್ದಾರೆ ಅಂದರೆ ರಾಯರು ಖಂಡಿತ ಮಾಡಿದರು ಅಂತ ಅರ್ಥ. ಆದ ಕಾರಣ ವಾದೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯರಾದ ಕಾರಣ ವಾದೀಂದ್ರ ಸ್ವಾಮಿಗಳವರ ಪಾದಕ್ಕೆ ಬಿದ್ದರೆ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಅವರು ಬೀಳಿಸ್ತಾರೆ, ನಮಗೆ ಕೇಳಿದ್ದನ್ನು ಕೊಡಿಸ್ತಾರೆ. ಗುರುಗಳೇ, ರಾಯರ ಆರಾಧನೆ ಇನ್ನೇನು ಶುರುವಾಗ್ತದೆ, ಇನ್ನೇನು ಹತ್ರ ಬರ್ತಿದೆ. ಸಾಮಾನ್ಯರಿಗೆ, ನಮ್ಮಂಥವರಿಗೂ ಕೂಡ ಕಾಡುವಂತಹ ಪ್ರಶ್ನೆ ಅಂದರೆ ಜ್ಞಾನಿಗಳ ಮಾತು, ಭಕ್ತಿ ಇಲ್ಲದ ಬಡವ ನಾನಯ್ಯ ಅಂತ. ನಾವು ಸಾಮಾನ್ಯರಾದರೂ ಕೂಡ ರಾಯರನ್ನ ಅಪಾರವಾಗಿ ಭಕ್ತಿಯಿಂದ ಕಾಣಬೇಕು ಅನ್ನೋ ಅಂಥದ್ದು. ಹೇಗೆ ಭಕ್ತಿ ಮಾಡಬೇಕು ರಾಯರನ್ನು? ರಾಘವೇಂದ್ರ ಸ್ವಾಮಿಗಳವರನ್ನು ಈಗ ತಾನೇ ಹೇಳಿದ್ವಿ ನಾನು. ನಿಮ್ಮ ಬಾಯಲ್ಲಿ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನಿಮ್ಮ ಪ್ರಶ್ನೆ ಏನಿತ್ತು? ಮೊದಲನೇ ಪ್ರಶ್ನೆ, ಕಾಮಧೇನುಗಳು ಅಂತ ಕರೀತಾರೆ, ಕಲ್ಪವೃಕ್ಷರು ಅಂತ ಕರೀತಾರೆ, ತಮ್ ಯಥೋಪಾಸತೆ ತದೇವ ಭವತಿ ಅಂತ ಶಾಸ್ತ್ರ. ಯಾರನ್ನು ಯಾವ ರೂಪದಿಂದ ಉಪಾಸನೆ ಮಾಡ್ತೀವೋ ಅವರು ಆ ಫಲವನ್ನು ಹೊಂದುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಈಗ ನಾವು ಜನಸಾಮಾನ್ಯರು ಮಾಡಲೇಬೇಕಾದಂಥ ಉಪಾಸನೆ ಏನು ಅಂದರೆ, ರಾಘವೇಂದ್ರ ಸ್ವಾಮಿಗಳವರನ್ನು ವಿಶೇಷ ಸೇವೆಯನ್ನು ಮಾಡಿ, ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಅವರ ಗ್ರಂಥಗಳನ್ನು ಮತ್ತೊಬ್ಬರಿಗೆ ಶಿಷ್ಯರಿಗೆ ಪಾಠವನ್ನು ಹೇಳೋದು, ಇದು ಒಂದು ರೀತಿಯಾದ ಹೈ ಲೆವೆಲ್ ಸೇವೆ. ಅದು ಬೇರೆ. ಈಗ ಜನಸಾಮಾನ್ಯರಿಗೆ ಅವರು ಅನುಸಂಧಾನ ಮಾಡಬೇಕಾಗಿರೋದೇನು? ರಾಘವೇಂದ್ರ ಸ್ವಾಮಿಗಳವರು ಕಾಮಧೇನುಗಳಾಗಿದ್ದಾರೆ, ಕಲ್ಪವೃಕ್ಷರಾಗಿದ್ದಾರೆ, ಚಿಂತಾಮಣಿಗಳಾಗಿದ್ದಾರೆ, ಕರುಣಾಮಯಿ ಆಗಿದ್ದಾರೆ. ಇವರು ಕೇಳಿದ್ದನ್ನೆಲ್ಲ ಕೊಡ್ತಾರೆ. ಅದಕ್ಕೆ ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ, ಆ ರಾಘವೇಂದ್ರ ಸ್ವಾಮಿಗಳವರನ್ನು ಸ್ವಾಮಿ ಸರೆಂಡರ್, ನಮಗೇನು ಗೊತ್ತಿಲ್ಲ, ನಮಗೆ ಜ್ಞಾನ ಇಲ್ಲ, ನಿಮ್ಮ ಗ್ರಂಥ ಅಧ್ಯಯನ ಮಾಡಿಲ್ಲ, ನಮಗೆ ಯಾವುದೇ ಶಾಸ್ತ್ರಜ್ಞಾನವಿಲ್ಲ, ಆದರೂ ನಿಮ್ಮ ದಯಾ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಬೇಕು, ಆದ್ದರಿಂದ ನಿಮ್ಮ ದಯದಿಂದ ನಮ್ಮನ್ನು ಕಾಪಾಡಬೇಕು ಅಂತ ಇಷ್ಟು ಕೇಳಿಕೊಂಡ್ರೂ ಸಾಕು ರಾಘವೇಂದ್ರ ಸ್ವಾಮಿಗಳವರಿಗೆ. ಈಗ ಪರಿಮಳಾಚಾರ್ಯರು ಅಂತ ಕರೀತಾರೆ ರಾಯರನ್ನು, ಪರಿಮಳಾಚಾರ್ಯರೇ ಅಂತ ಉಪಾಸನೆ ಮಾಡಿದ್ರೆ ಸಾಕು, ಕಾಮಧೇನುಗಳು ಅಂತ ಉಪಾಸನೆ ಮಾಡಿದ್ರೆ ಸಾಕು. ಆಮೇಲೆ ಕೆಲವು ಕ್ಷೇತ್ರಗಳಿಗೆ ಹೋಗುವ ಯಾತ್ರಾ ಫಲಗಳಿದೆಯಲ್ಲ, ಅದೆಲ್ಲ ಮಂತ್ರಾಲಯಕ್ಕೆ ಹೋದರೆ ಸಿಕ್ಬಿಡ್ತದೆ. ತಿರುಪತಿಗೆ ಹೋಗಬೇಕಾ? ತಿರುಪತಿ ಶ್ರೀನಿವಾಸನ ಅನುಗ್ರಹದಿಂದನೇ ಅವತಾರ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ತಿರುಪತಿ ಶ್ರೀನಿವಾಸ ಮಂತ್ರಾಲಯದಲ್ಲೂ ಇದ್ದಾನೆ. ಯಾಕೆ? ರಾಯರು ಅಚ್ಚದ ಕೂಸು, ರಾಯರು ಬಹಳ ಪ್ರೀತಿ ಶ್ರೀನಿವಾಸ ದೇವರಿಗೆ, ಆಯಿತಾ? ಇನ್ನು ಉಡುಪಿಗೆ ಹೋಗಬೇಕಾ? ಆ ಉಡುಪಿ ಕೃಷ್ಣ ಆ ರೂಪದಿಂದ ಇಲ್ಲಿ ಬಂದು ಕೂತಿದ್ದಾರೆ ರಾಯರ ಹತ್ರ. ತಿರುಪತಿಗೆ ಹೋಗಬೇಕಾ? ತಿರುಪತಿ ಶ್ರೀನಿವಾಸ. ಉಡುಪಿಗೆ ಹೋಗಬೇಕಾ? ಉಡುಪಿ ಕೃಷ್ಣ. ಪಂಡರಾಪುರಕ್ಕೆ ಹೋಗಬೇಕಾ? ಪಂಡರಾಪುರದ ವಿಠಲ ಇಲ್ಲೇ ಕೂತಿದ್ದಾನೆ. ಅವರೆಲ್ಲ ಒಂದೇ ರೂಪದು, ಶ್ರೀನಿವಾಸ, ಪಂಡರಾಪುರದ ವಿಠಲ, ಉಡುಪಿ ಕೃಷ್ಣ, ಇವರೆಲ್ಲ ಬೇರೆ ಅಲ್ಲ. ಬದ್ರಿ ಯಾತ್ರೆ ಮಾಡಲಿಕ್ಕೆ ಅನನುಕೂಲನಾ? ಬದ್ರಿ ಯಾತ್ರೆ ಫಲನೂ ಬರುತ್ತೆ ಮಂತ್ರಾಲಯ ಯಾತ್ರೆ ಮಾಡಿದ್ರೆ. ಯಾಕೆಂದರೆ ಬದ್ರಿ ನಾರಾಯಣನು ಒಂದು ರೂಪದಿಂದ ರಾಯರ ಬೃಂದಾವನದಲ್ಲಿ ಕೂತಿದ್ದಾರೆ.
ಇಷ್ಟ ಅನುಸಂಧಾನ ಮಾಡಿದ್ರು ಸಾಕು. ವಿಶೇಷ ರಾಯರ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಾವು ಚಿಂತನೆ ಮಾಡಿ ಮತ್ತೊಬ್ಬರಿಗೆ ಪಾಠ ಹೇಳೋದು ಅದೆಲ್ಲ ಭಾಳ ಹೈ ಲೆವೆಲ್ಲು ಸೇವೆ ಅಂತಾಗತ್ತೆ. ಆದರೆ ಜನಸಾಮಾನ್ಯರಿಗೆ ಪಂಡರಾಪುರಕ್ಕೆ ಹೋದರೆ ಎಷ್ಟು ಪುಣ್ಯನೋ ಮಂತ್ರಾಲಯಕ್ಕೆ ಹೋದರೆ ಅಷ್ಟು ಪುಣ್ಯ, ತಿರುಪತಿಗೆ ಹೋದರೆ ಎಷ್ಟು ಪುಣ್ಯ ಬರಬೇಕು ಆ ಪುಣ್ಯ ಮಂತ್ರಾಲಯಕ್ಕೆ ಹೋದರೆ ಬರುತ್ತೆ, ಬದ್ರಿ ಯಾತ್ರೆ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು ರಾಯರ ಹತ್ರ ಹೋದರೆ ಬರುತ್ತೆ. ಯಾಕೆ? ಆಯಾ ಕ್ಷೇತ್ರದ ದೇವತೆಗಳ ಮೂರ್ತಿಗಳು ಒಂದು ರೂಪದಿಂದ ರಾಯರ ಹೃದಯದಲ್ಲಿ ಬಂದು ಕೂತಿದ್ದರಿಂದ ಮಂತ್ರಾಲಯ ಯಾತ್ರೆ ಸಕಲ ಉತ್ತರ ಭಾರತ ದಕ್ಷಿಣ ಭಾರತ ಯಾತ್ರಾ ಫಲ ಬರೀ ಒಂದು ಮಂತ್ರಾಲಯ ಯಾತ್ರೆ ಮಾಡಿದರೆ ಬರುತ್ತೆ ಅಂದರೆ ಇನ್ನು ರಾಘವೇಂದ್ರ ಸ್ವಾಮಿಗಳವರ ಮೇಲೆ ಮುಖ್ಯಪ್ರಾಣದೇವರಿಗಾಗಲಿ ಪರಮಾತ್ಮನಿಗಾಗಲಿ ಎಷ್ಟು ಪ್ರೀತಿ ಇರ್ಬೋದು. ಆದ್ದರಿಂದ ಅವರ ಭಗವಂತನ ಪ್ರೀತಿಗೆ ಅತ್ಯಂತ ಆಸ್ಪದರಾದ ಕಾರಣ ರಾಘವೇಂದ್ರ ಸ್ವಾಮಿಗಳವರ ಹತ್ತಿರ ಹೋಗೋ ಕಾಲಕ್ಕೆ ಚಿಂತನೆ ಮಾಡಬೇಕಷ್ಟೆ. ಬಹಳ ದೊಡ್ಡವರಿದ್ದಾರೆ ರಾಘವೇಂದ್ರ ಸ್ವಾಮಿಗಳು, ಎಷ್ಟು ದೊಡ್ಡದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಅವರು ತುಂಬ ದೊಡ್ಡವರಿದ್ದಾರೆ ಅಂತ ಹೇಳಿ ಕೈ ಮುಗಿದ್ರೆ ಸಾಕು. ತಮ್ಮ ಯಥಾ ಉಪಾಸತೆ ತದೇವ ಭವತಿ. ಅವರು ದೊಡ್ಡವರು ಅನ್ರಿ, ಅವರ ಜೀವನದಲ್ಲಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತಾರೆ. ಲೋಕದಲ್ಲಿ ಜನಗಳು ನಮ್ಮನ್ನು ದೊಡ್ಡವರು ಅಂತ ಕಾಣೋದು ಯಾವಾಗ ಗೊತ್ತಾ? ಅದಕ್ಕೆ ಜಗತ್ತಿನಲ್ಲಿ ದೊಡ್ಡವರು ಅಂತ ಆದವರೆಲ್ಲ ತಲೆ ಬಗ್ಗಿ ನಡೆದವರೇ. ಮಹಾಲಕ್ಷ್ಮೀ ದೇವಿಯರು ಕೂಡ ತಲೆ ಬಗ್ಗಿಸಿದ್ದಂದನೇ ಮಹಾಲಕ್ಷ್ಮೀ ದೇವಿ ಬಹಳ ಎತ್ತರದಲ್ಲಿರೋದು. ಜಗತ್ಪತಿಯಾದ ಪರಮಾತ್ಮನ ಕಾಲನ್ನು ಒತ್ತುತ್ತಾ ಸೇವೆ ಮಾಡ್ತಾನೇ ಇದ್ದಾಳೆ. ಜಗದುದರನ ಅತಿ ವಿಮಲ ಗುಣ ರೂಪಗಳ ನಾಲು ಚನದಿ ಭಾರತ ನಿಗಮ ತತಿಗಳಿಗೆ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆಗೆ ನೂತನವ ಕಾಡುತ್ತ ಮಿಗೆ ಹರುಷದಿಂದ ಪಗುಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನ್ನು ದಿನವೂ. ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ತಿಳಿಸ್ತಾರೆ, ಸತ್ವರದ ಸ್ತಮೋ ಗುಣಗಳಿಗೆ ನಿಯಾಮಕಳು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಸಕಲ ಶಾಸ್ತ್ರ ಸಕಲ ವೇದಗಳು, ಮಹಾಭಾರತ, ಬ್ರಹ್ಮಸೂತ್ರಗಳು, ರಾಮಾಯಣ, ಮೂಲ ರಾಮಾಯಣ, ಪಂಚರಾತ್ರಾಗಮ, ಶ್ರೀಮದ್ ಭಾಗವತಾದಿ ಎಲ್ಲ ಗ್ರಂಥಗಳನ್ನು ಓದಿ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಟ್ಟಿದ್ದಾಳೆ. ಗುರುಗಳೇ, ಇನ್ನು ರಾಯರ ಸೇವೆ ಮಾಡಿದಂಥವ್ರಿಗೆ ಅನೇಕರು ಬಗೆಯ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾರೆ. ಅವರಿಗೆ ವಿಚಿತ್ರವಾದಂಥ ಅಂದರೆ ವಿಶೇಷ ಅನುಭವಗಳು ರಾಯರ ದೃಷ್ಟಿಯಿಂದ ಆಗಿದೆ. ರಾಯರು ಕನಸಿನಲ್ಲಿ ಬಂದು ಅನುಗ್ರಹ ಮಾಡಿದ್ರು, ರಾಯರು ನನ್ನ ಕಣ್ಮುಂದೆನೇ ಬಂದರು, ನಾನು ನೋಡಿದೆ ಅನ್ನೋವಂಥದ್ದು. ಅಥವಾ ಮನೆಯಲ್ಲಿ ಇನ್ನೇನು ಯಾರೋ ಹೋಗೇ ಬಿಡ್ತಾರೆ, ಆದರೆ ರಾಯರು ಬಂದು ಜೀವವನ್ನು ಕೊಟ್ಟರು, ಕಾಪಾಡಿದ್ರು ಅನ್ನೋವಂಥದ್ದು ಸಾವಿರಾರು ಉದಾಹರಣೆಗಳನ್ನು ಕಾಣ್ತೇವೆ. ಅದರಲ್ಲೂ ಹೆಚ್ಚಾಗಿ ಕಂಡು ಬರುವಂಥದ್ದು ಕನಸಿನಲ್ಲಿ ರಾಯರು ಬಂದು ಅನುಗ್ರಹ ಮಾಡಿದ್ರು ಅನ್ನೋವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ ಗುರುಗಳು? ಅದು ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ಅನುಗ್ರಹ ಮಾಡಿದ್ದಾರೆ ಅನ್ನೋ ವಿಷಯ ಬರೀ ಈ ಜನ್ಮದ ಸಂಬಂಧ ಅಲ್ಲ. ರಾಘವೇಂದ್ರ ಸ್ವಾಮಿಗಳಿಗೂ ನಮಗೂ ಇದು ಒಂದೇ ಜನ್ಮದ ಸಂಬಂಧ ಆಗಿದ್ದರೆ ಅವರು ಸ್ವಪ್ನದಲ್ಲಿ ಬರೋದು ಕಷ್ಟ, ಜನ್ಮಾಂತರದ ಸಂಬಂಧ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳವರಿಗೆ ನಾವು ಹಿಂದಿನ ಜನ್ಮದಲ್ಲೂ ಭಕ್ತರಾಗಿರಬಹುದು, ಆದರೆ ಹಿಂದಿನ ಜನ್ಮದಲ್ಲೂ ಭಕ್ತರಾಗಿರಬಹುದು. ಆ ಸಂಬಂಧ ಇರುತ್ತೆ, ಅದು ಸಂಸ್ಕಾರ ಇರುತ್ತೆ. ಸಂಸ್ಕಾರದಿಂದ ಸ್ವಪ್ನ ಬೀಳು. ಸಂಸ್ಕಾರ ಅಂದರೆ ಏನು? ಯಾವುದೋ ಒಬ್ಬ ವ್ಯಕ್ತಿ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಇರುತ್ತೆ, ಮಧ್ಯೆ ಒಂದು 20 ವರ್ಷ ಗ್ಯಾಪ್ ಆಗುತ್ತೆ, ಅವ್ರನ್ನ ಮರ್ತಿರ್ತೀರಿ ನೀವು, ಎದುರಿಗೆ ಬಂದ ಜ್ಞಾಪಕ ಆಗುತ್ತೆ, ಅದು ಸಂಸ್ಕಾರ. 20-25 ವರ್ಷದಿಂದ ಅವ್ರ ಮುಖನೇ ನೀವು ನೋಡಿರಲ್ಲ, ಅವ್ರ ಸಂಪರ್ಕ ನೀವು ಮಾಡಿರೋಲ್ಲ, ಅವರು ನಿಮ್ಮನ್ನು ನೋಡಿರಲ್ಲ, ನಿಮ್ಮ ಸಂಪರ್ಕ ಅವ್ರು ಮಾಡಿರಲ್ಲ. 25 ವರ್ಷದ ನಂತರ ಅವ್ರು ಬಂದು ನೀವು ಮುಖ ನೋಡಿದಾಗ ಸಾಕಾಗುತ್ತೆ, ನೀವಾ ಅವಾಗೇನಾಗುತ್ತೆ, ಆ ಹಳೆಯ ಅಫೆಕ್ಷನ್ ಇದೆಯಲ್ಲ ಆಗಲ್ಲಿ ಅಭಿವ್ಯಕ್ತ ಆಗುತ್ತೆ. ಸಂಸ್ಕಾರ ಅಂತ ಕರೀತಾರೆ. ಸಂಸ್ಕಾರದಿಂದ ಬಂತು ನಿಮಗೆ. ಯಾಕೆ 25 ವರ್ಷ ಕಾಂಟ್ಯಾಕ್ಟೇ ಇಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಬರಲೇಬಾರ್ದು ಅವರು. ಆದರೆ ಬಂದ್ರಲ್ವಾ, ಎದುರಿಗೆ ಬಂದ ತಕ್ಷಣ ನಿಮಗೆ ಅಂದ್ಕೊಂಡು, ಅಷ್ಟು ವರ್ಷ ಆಯ್ತು ರೀ ನಿಮ್ಮನ್ನು ನೋಡಿ, ಅಂತೂ ಇಷ್ಟು ವರ್ಷ ಆದಮೇಲೆ ಇಷ್ಟು ಲಾಂಗ್ ಗ್ಯಾಪ್ ಅಂತೂ ಭೇಟಿ ಆಯ್ತಲ್ಲ ಬಿಡ್ರಿ, ಈ ಜನ್ಮದಲ್ಲಿ ನಾವು ನೀವು ಭೇಟಿ ಆಗ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಅಂತಾರೆ ಅಲ್ವಾ. ಹಾಗೆ ಜನ್ಮಾಂತರದಲ್ಲಿ ಸಂಬಂಧ ಇದ್ದಾಗ ಆ ರೀತಿ ಸಂಬಂಧಗಳು ಸಿಗುತ್ತೆ. ಆದ್ದರಿಂದ ನಾವು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಹಿಂದಿನ ಜನ್ಮದಲ್ಲೂ ರಾಘವೇಂದ್ರ ಸ್ವಾಮಿಗಳವರ ಭಕ್ತರಾಗೋಣ, ಮುಂದಿನ ಜನ್ಮಗಳಲ್ಲೂ ಅವರ ಭಕ್ತರಾಗಿರೋಣ ಅಂತ ಅವರಲ್ಲೇ ಪ್ರಾರ್ಥನೆ ಮಾಡೋಣ. ಮುಂದಿನ ಜನ್ಮದಲ್ಲೂ ನಿಮ್ಮ ಭಕ್ತರಾಗುವ ಭಾಗ್ಯ ಕೊಡ್ರಿ ಅಂತ ರಾಯರಲ್ಲಿ ಪ್ರಾರ್ಥಿಸೋಣ. ಈ ಸಂಸ್ಕಾರದಿಂದ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೋದಾಗಲಿ, ಪ್ರೇರಣೆ ಕೊಡೋದಾಗಲಿ, ಅನುಗ್ರಹ ಮಾಡೋದಾಗಲಿ ಅದು ಪ್ರಾಮಾಣಿಕವೇ, ಶಾಸ್ತ್ರವೇ ಒಪ್ಪಿದೆ. ಖಂಡಿತ. ಸಮಯದ ಅಭಾವ, ಇನ್ನೊಂದು ಕಡೆಯ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಮುಖ್ಯವಾಗಿ ಎಲ್ಲರಿಗೂ ರಾಯರ ಅನುಗ್ರಹ ಸಿಗ್ತಿರೋದು ರಾಯರ ಮಂತ್ರಾಕ್ಷತೆಯ ರೂಪದಲ್ಲಿ. ಆ ಮಹಿಮೆಯನ್ನು, ಮಂತ್ರಾಕ್ಷತೆಯ ಮಹಿಮೆಯನ್ನು ತಾವು ಹೇಳೋದಾದ್ರೆ ಏನು ಹೇಳ್ತೀರಿ ಗುರುಗಳು? ಮಂತ್ರಾಕ್ಷತೆ ಬಹಳ ದೊಡ್ಡ ಪದಾರ್ಥ ಅದು.
ಅದಕ್ಕೊಂದು ವೇದ ಮಂತ್ರ ಇದೆ. ಇಂದ್ರ ಶ್ರೇಷ್ಠ ನಿದ್ರವೀಣಾಣಿ ದೇಹಿ ಚಿತ್ತಂ ದಕ್ಷಸ್ಸು ಭಗತ್ವಮಸ್ಮೈ. ಈ ಮಂತ್ರದಿಂದ ಮಂತ್ರಾಕ್ಷತೆಯನ್ನು ಕೊಡುವುದು. ಅಲ್ಲಿ ಮಂತ್ರಾಕ್ಷತೆ ಅಂದರೆ ನಾವು ಎಲ್ಲೋ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ತಂದು ಕೊಡೋಲ್ಲ. ಆ ಮಂತ್ರಾಕ್ಷತೆಯನ್ನು ಕಲಿಸಿ ಅದಕ್ಕೆ ಯಂತ್ರಗಳನ್ನು ಬರೆದು ಬೀಜಾಕ್ಷರಗಳನ್ನು ಬರೆದು ರಾಮದೇವರ ಮಂತ್ರವನ್ನು ಬರೆದು ಅದನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿ, ತದನಂತರ ರಾಘವೇಂದ್ರ ಸ್ವಾಮಿಗಳವರಿಗೆ ಸಮರ್ಪಣೆ ಮಾಡಿ ಅದನ್ನು ಮಂಗಳ ಆರತಿ ಥರ ಅದನ್ನು ಮಾಡ್ತೀವಿ. ಅದಾದ ಮೇಲೆ ಮಂತ್ರಾಕ್ಷತೆಯನ್ನು ರಾಯರ ಬೃಂದಾವನದ ಮೇಲೆ ಇಡ್ತೀವಿ. ಹೇಗೆ ಅಂದರೆ ಅನುಸಂಧಾನ, ಮೊದಲು ರಾಮದೇವರಿಗೆ ಸಮರ್ಪಣೆ ಮಾಡ್ತಾರೆ. ರಾಮದೇವರಿಗೆ ಸಮರ್ಪಣೆ ಮಾಡಿದ್ದು ಆ ತಟ್ಟೆ ಮಂತ್ರಾಕ್ಷತೆ ತಂದು ರಾಯರಿಗೆ ಸಮರ್ಪಣೆ ಮಾಡ್ತಾರೆ. ಇದು ರಾಮದೇವರ ಮುಖ್ಯಪ್ರಾಣದೇವರ ಪ್ರಸಾದ ರಾಯರಿಗೆ ಅಂತ. ಆಗ ರಾಯರಿಗೆ ಸಮರ್ಪಣೆ ಮಾಡಿದ್ದು ಬೃಂದಾವನ ಮೇಲೆ ಇಟ್ಟ ಮಂತ್ರಾಕ್ಷತೆಯನ್ನು ತೆಗೆದು ಈ ಮಂತ್ರಾಕ್ಷತೆಗೆ ಸೇರಿಸ್ತಾರೆ. ಅವಾಗೇನಾಯಿತು, ಇಲ್ಲಿ ನರಸಿಂಹದೇವರ ರಾಮದೇವರ ಪ್ರಸಾದ, ಮಧ್ವಾಚಾರ್ಯರ, ನಂತರ ರಾಘವೇಂದ್ರ ಸ್ವಾಮಿ ಪರಂಪರಾ ಎಲ್ಲ ಗುರುಗಳ ಪ್ರಸಾದವು ಅದರಲ್ಲಿರುತ್ತೆ. ಆದ್ದರಿಂದ ಕೇವಲ ರಾಯರ ಮಂತ್ರಾಕ್ಷತೆ ಅನ್ನಬಾರ್ದು. ಅದನ್ನು ಕೇವಲ ರಾಯರ ಮಠಕ್ಕೆ ಹೋಗಿರ್ತೀವಿ, ರಾಯರ ಮಂತ್ರಾಕ್ಷತೆ ಅಂತ ಹೇಳ್ತೀವಿ ಅಷ್ಟೇ. ಆದರೆ ಕೇವಲ ರಾಯರ ಅನುಗ್ರಹ ಮಾತ್ರ ಇರೋದಿಲ್ಲ ಅಲ್ಲಿ. ರಾಯರ ಹಿಂದಿನಿಂದ ಬಂದ ಎಲ್ಲ ಗುರು ಪರಂಪರಾ ಅನುಗ್ರಹವೂ ಆ ಮಂತ್ರಾಕ್ಷತೆಯಲ್ಲಿ ಇರುತ್ತೆ. ಬರೇ ಮಂತ್ರಾಕ್ಷತೆ ಕಲಿಸಿಕೊಡುವ ಪದ್ಧತಿ ಇಲ್ಲ. ಮಂತ್ರಾಕ್ಷತೆ ಕಲಿಸಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು, ಶ್ರೀಮದಾಚಾರ್ಯರಿಗೆ ಸಮರ್ಪಣೆ ಮಾಡಬೇಕು, ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡೋ ಕಾಲಕ್ಕೆ ಯಂತ್ರವನ್ನು ಬರಿಬೇಕು, ಅದರಲ್ಲಿ ಮಂತ್ರ ಬೀಜಾಕ್ಷರಗಳನ್ನು ಬರಿಬೇಕು. ಆವಾಗ ಆ ಮಂತ್ರಾಕ್ಷತೆಗೆ ಸನ್ನಿಧಾನ ಹೆಚ್ಚಾಗುತ್ತೆ. ಆ ಮಂತ್ರಾಕ್ಷತೆ ಕೊಟ್ಟಿದ್ದು ಭೂತ ಪ್ರೇತ ಕಾಟಗಳು, ಪಿಶಾಚಾದಿಗಳು ಕಾಟವೂ ಪರಿಹಾರ ಆಗುತ್ತೆ, ದಾರಿದ್ರ್ಯ ಹೋಗುತ್ತೆ, ಮತ್ತು ಅನಾರೋಗ್ಯ ಇದ್ದರೆ ಪರಿಹಾರವಾಗುತ್ತೆ. ಸಾಲ ಗೀಲ ಮತ್ತೊಂದು ಎಲ್ಲ ಮಾಡಿಕೊಂಡು ಜೀವನ ಪರ್ಯಂತ ಕೆಲವರು ಇ ಎಮ್ ಐ ಒಳಗೆ, ಇದು ಈಗ ಜಗತ್ತೇ ಇ ಎಮ್ ಐ ಮೇಲೆ ನಿಂತಿರೋದು. ನೀವು ಎಲ್ಲದಕ್ಕೂ ಇ ಎಮ್ ಐ, ಈಗ ಸೈಟಿಗೆ ಇ ಎಮ್ ಐ, ಮನೆಗೆ ಇ ಎಮ್ ಐ, ಕೊನೆಗೆ ಮೊಬೈಲಿಗೆ ಇ ಎಮ್ ಐ, ಇನ್ನು ಪ್ರಾವಿಷನ್ ಸ್ಟೋರ್ಸಿಗೆ ಯಾಕೋ ಇ ಎಮ್ ಐ ಬಂದಿಲ್ಲ ಅಷ್ಟೆ. ಇದೊಂದು ಅದಕ್ಕೋಸ್ಕರವಾಗಿ ಯಾಕೆ ಹೇಳಕ್ಕೆ ಹೊರಟ್ವಿ, ಎಲ್ಲ ಕಷ್ಟಗಳು ಪರಿಹಾರ ಮಾಡುವ ವಿಷಯದಲ್ಲಿ ಕಲಿಯುಗದಲ್ಲಿ ಅತ್ಯಂತ ಸರ್ವಶ್ರೇಷ್ಠರು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಕಷ್ಟ ಇದ್ದಾಗ ರಾಘವೇಂದ್ರ ಅಂದ್ಬಿಟ್ರಿ ಸಾಕು. ನಿಮಗೆ ಮನಸ್ಸಿನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದು ರಾಯರಿಗೆ ಗೊತ್ತಿದೆ. ಅದಕ್ಕೆ ಕೊನೆಗೆ ವೇದ ಮಂತ್ರ ಇದ್ದ ಹಾಗೆ ಭಾಳ ಕಷ್ಟಗಳಿದ್ವಲ್ಲ, ರಾಯರ ಹತ್ರ ಬಂದು ಸ್ವಾಮಿ ಈ ಕಷ್ಟ ಇದೆ, ಈ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ ಹೇಳೋದು ಬೇಕಾಗಿಲ್ಲ. ಕಷ್ಟಗಳಿದ್ದಾವಲ್ಲ, ಕಷ್ಟಗಳಿಗೆ ಹೇಳಬೇಕಂತೆ ನಮ್ಮ ಹತ್ರ ರಾಯರಿದ್ದಾರೆ ಅಂತ. ಕಷ್ಟಗಳಿಗೆ ನಮ್ಮ ಹತ್ರ ರಾಯರಿದ್ದಾವೆ ಅಂದರೆ ಕಷ್ಟಗಳು ಓಡ್ತವೆ. ನಾವು ರಾಯರ ಹತ್ರ ಬಂದು ಕಷ್ಟಗಳ ಲಿಸ್ಟ್ ಹೇಳೋಕ್ಕಿಂತ ಕಷ್ಟಗಳ ಹತ್ರನೇ ನಮ್ಮ ಹತ್ರ ರಾಯರಿದ್ದಾರೆ ಅಂದರೆ ಕಷ್ಟಗಳ ತಮ್ಮಷ್ಟಿಗೆ ತಾವೇ ಓಡ್ತವೆ ಅಂತ. ಹಾಗೆ ಸೂರ್ಯನ ಉದಯ ಆದಾಗ ಕತ್ತಲು ಹೆಂಗೆ ಓಡುತ್ತೋ ಹಾಗೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ಪಾಲಿಗಿದ್ದಾರೆ ಅಂದರೆ ಕತ್ತಲಂತೆ ಇರುವ ಕಷ್ಟಗಳು ತಮ್ಮಷ್ಟಿಗೆ ತಾವೇ ಓಡ್ತಾವೆ ಅನ್ನೋದನ್ನ ತಿಳಿಸ್ತಾರೆ. ಖಂಡಿತ ಗುರುಗಳೇ, ರಾಯರ ಆರಾಧನೆಯ ಶುಭ ಸಂದರ್ಭದಲ್ಲಿ ಏನು ಸಂದೇಶವನ್ನು ನಮ್ಮ ವೀಕ್ಷಕರಿಗಾಗಿ ಕೊಡ್ತೀರಿ? ರಾಘವೇಂದ್ರ ಸ್ವಾಮಿಗಳವರು ಲೋಕಮಾನ್ಯರು, ಮಹಾಜ್ಞಾನಿಗಳು, ದೇವತೆಗಳು. ಅಂಥ ಮಹಾನುಭಾವರ ಆರಾಧನೆ ದೇವತೆಗಳೇ ಮಾಡ್ತಾರೆ. ಮನುಷ್ಯರು ಮಾಡೋದಷ್ಟೇ ಅಲ್ಲ, ದೇವತೆಗಳು ಮಾಡ್ತಾರೆ. ಅಂಥ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ, ವೈಭವೋತ್ಸವ ನಡೀತಾ ಇದೆ. ಈ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಕಾರ್ಯಕ್ರಮದಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾದ ಸೇವೆಯನ್ನು ಸಲ್ಲಿಸಿ ಅವರ ಧ್ಯಾನವನ್ನು ಮಾಡಿ ರಾಯರ ಅಷ್ಟೋತ್ರಾದಿಗಳನ್ನು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಾರಾಯಣದೊಂದಿಗೆ ಅವರ ಸೇವೆಯನ್ನು ಮಾಡತಕ್ಕ ಪ್ರತಿಯೊಬ್ಬ ಭಗವದ್ಭಕ್ತರಿಗೆ ಭಗವಂತ ಆರೋಗ್ಯ, ಆಯುಷ್ಯ, ಸಂಪತ್ತು ಮತ್ತು ದಾಂಪತ್ಯ ಸುಖ ಮತ್ತು ಅನೇಕ ರೀತಿಯಾಗಿ ಅವರ ಅಪೇಕ್ಷಿತವಾದ ಫಲಗಳು ಪೂರ್ಣವಾಗಲಿ ಅಂತ ನಾವು ನಮ್ಮ ಉಪಾಸ್ಯ ಮೂರ್ತಿ ರಾಮದೇವರಲ್ಲಿ ಪ್ರಾರ್ಥಿಸ್ತೇವೆ. ಸರ್ವರಿಗೂ ಮಂಗಳವಾಗಲಿ. ಶುಭಮಸ್ತು. ಹರಯೇ ನಮಃ. ಗುರುಗಳೇ, ಮಹಾನುಭಾವರಾದ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳವರ ಕುರಿತಾದ ಅವರ ಮಹಿಮೆಗಳನ್ನು, ಜೊತೆಗೆ ಸಾಮಾನ್ಯರಿಗೂ ಸರಳವಾಗಿ ಅರ್ಥವಾಗುವಂತೆ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಿ. ಅನಂತ ಪ್ರಣಾಮಗಳು. ಶುಭಮಸ್ತು. ನಾಳೆ ವೀಕ್ಷಕರೇ, ಅಗಮ್ಯ ಮಹಿಮರಾದ ಕಲ್ಪವೃಕ್ಷರು, ಕಾಮಧೇನುಗಳಾದ ಮಂತ್ರಾಲಯದ ಸ್ವಾಮಿಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಚಿಂತನೆಗಳನ್ನು, ಅವರ ಮಹಿಮೆಗಳನ್ನು, ಅವರ ಅಗಮ್ಯವಾದಂಥ ಆ ಒಂದು ವಿಚಾರಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.